ಹಲೋ ಫ್ರೆಂಡ್ಸ್, ಕಡಲಬರಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮರುವೈ ಸುಕ್ಕವನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ನಾವು ಮರುವೈಯನ್ನು ನೀರಿನಲ್ಲಿ ಹಾಕಿ ಇಡಬೇಕು. ಇದು ಕೆಸರೆಲ್ಲ ಇರ್ತದೆ ಅದರೊಳಗೆಲ್ಲ, ಕೆಲವಿದ್ರಲ್ಲಿ ಅದು ಎಷ್ಟು ಜಾಸ್ತಿ ನೀರಲ್ಲಿ ಹಾಕಿಟ್ಟಷ್ಟು ಒಳ್ಳೆಯದು, ಕೆಸರೆಲ್ಲ ಬಿಡ್ತದೆ. ಒಂದು ಗಂಟೆ ಆದರೂ ಮಿನಿಮಮ್ ಹಾಕಿಡಿ, ಅದಕ್ಕಿಂತ ಜಾಸ್ತಿ ಇಟ್ಟರು ಒಳ್ಳೆಯದು. ರಾತ್ರಿ ಹಾಕಿಟ್ಟು ಬೆಳಿಗ್ಗೆ ಮಾಡಿದರೆ ಇನ್ನೂ ಸಹ ಒಳ್ಳೆಯದು. ಹಾಗೆ ಈಗ ಮಧ್ಯಾಹ್ನಕ್ಕಾದರೂ ಒಂದು ಬೆಳಿಗ್ಗೆ ತಂದ ತಕ್ಷಣ ಆದರೂ ಹಾಕಿಡಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಂದು 4-5 ಉದ್ದ ಮೆಣಸನ್ನು ಫ್ರೈ ಮಾಡಬೇಕು ಇದರ ಮಸಾಲೆಗೆ. ಮತ್ತೊಂದು 4 ಗಿಡ್ಡ ಮೆಣಸು ಖಾರಕ್ಕೆ, ಮತ್ತು ಸ್ವಲ್ಪ ಮೆಂತ್ಯ, ಮತ್ತು ಸ್ವಲ್ಪ ಸಾಸಿವೆ. ಇದರಲ್ಲಿ ಒಂದು 50 ಕಪ್ಪೆ ಚಿಪ್ಪು ಉಂಟು, ಅಥವಾ ತುಳುವಿನಲ್ಲಿ ನಾವು ಮರುವಾಯಿ ಅಂತ ಹೇಳ್ತೇವೆ. ಇದಕ್ಕೀಗ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತೊಂದು 4 ಬೆಳ್ಳುಳ್ಳಿ ಎಸಳನ್ನು ಹಾಕಬೇಕು. ಮತ್ತು ಸಣ್ಣ ಈರುಳ್ಳಿದು ಒಂದು 1/4 ಭಾಗದಷ್ಟು ಈರುಳ್ಳಿ ಮತ್ತು ಒಂದು 1/2 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಫ್ರೈ ಮಾಡಬೇಕು. ಇದೀಗ ಕಪ್ಪೆ ಚಿಪ್ಪು ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ, ಮತ್ತು ಸ್ವಲ್ಪ ಹುಳಿ ಇಷ್ಟನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಪುಡಿ ಮಾಡಿದರೂ ಆಗ್ತದೆ. ಅದಕ್ಕೆ ಬೇಕಾದಷ್ಟು ತೆಂಗಿನಕಾಯಿ, ಇಲ್ಲಿ ನಾನೊಂದು 2 ಹಿಡಿಯಷ್ಟು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಮತ್ತು ಸ್ವಲ್ಪ ಅರಶಿನ ಹಾಕಿ ಖಾಲಿ 1 ಸುತ್ತು ತಿರುಗಿಸಿದರೆ ಸಾಕು, ತುಂಬ ತೆಂಗಿನಕಾಯಿ ನುಣ್ಣಗೆ ಆಗೋದು ಬೇಡ. ನಂತರ ಈ ಕಪ್ಪೆ ಚಿಪ್ಪನ್ನು ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಏನಾದರೂ ಪಾಚಿ ಏನಾದರೂ ಕೆಲವೊಮ್ಮೆ ಕೂತಿರ್ತದೆ, ಹಾಗೆ ಕ್ಲೀನ್ ಮಾಡಿ ತೊಳೆದು ಇಟ್ಟುಕೊಳ್ಳಿ. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಮಗುಚಿ, ನಂತರ ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಕಪ್ಪೆ ಚಿಪ್ಪನ್ನು ಹಾಕುವಾಗ ನೋಡಿಕೊಂಡು ಹಾಕಿ. ಕೆಲವೊಮ್ಮೆ ಖಾಲಿ ಅದರ ಅರ್ಧ ಭಾಗದಷ್ಟು ಮಾತ್ರ ಇರ್ತದೆ, ಮತ್ತು ಕೆಲವು ಬೇರೆ ಶಂಕದ ಹಾಗೆ ಸಹ ಇರ್ತದೆ. ನೀವು ತೊಳೆಯುವಾಗಲೇ ನೋಡಿ ತೊಳೆದು ಕ್ಲೀನ್ ಮಾಡಿಟ್ಟರೆ ಪರವಾಗಿಲ್ಲ. ಆದರೆ ಒಮ್ಮೊಮ್ಮೆ ಒಂದೊಂದು ಉಳಿದು ಹೋಗಿದರೆ ಹೀಗೆ ಹಾಕುವಾಗ ಸ್ವಲ್ಪ ಜಾಗ್ರತೆಯಾಗಿ ಸ್ವಲ್ಪವೇ ಹಾಕಿ ನೋಡಿ. ನಂತರ ಇದಕ್ಕೆ ನೀರೆಲ್ಲ ಎಂತ ಸೇರಿಸಲಿಕ್ಕಿಲ್ಲ, ಖಾಲಿ ಒಗ್ಗರಣೆಗೆ ಈ ಕಪ್ಪೆ ಚಿಪ್ಪನ್ನು ಹಾಕಿ ಒಮ್ಮೆ ಮಗುಚಿ ಮುಚ್ಚಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ ನೋಡಿ. 10 ನಿಮಿಷ ಆದ ನಂತರ ಹೀಗೆ ಅದು ಕಪ್ಪೆ ಚಿಪ್ಪು ಓಪನ್ ಆಗಿರ್ತದೆ ಮತ್ತು ನೀರು ಬಿಟ್ಟಿರ್ತದೆ. ಕೆಲವಿದ್ದು ಎಲ್ಲ ಹಾಗೆ ಇರ್ತದೆ, ಓಪನ್ ಆಗದೇ ಇರ್ತದೆ. ಹಾಗೆ ಇದ್ದಾಗ ನೀವು ಅದನ್ನು ಮತ್ತೆ ಬೇಯಿಸಬೇಕು. ಎಲ್ಲ ಕಪ್ಪೆ ಚಿಪ್ಪು ಕೂಡ ಓಪನ್ ಆದ ನಂತರ, ಅದರ ಬಾಯಿ ಬಿಟ್ಟ ನಂತರವೇ ನೀವು ಮಸಾಲೆಯನ್ನು ಸೇರಿಸಬೇಕು. ಇಲ್ಲದಿದ್ದರೆ ಅದು ಹಾಗೇ ಉಳಿತದೆ, ಅದರ ಬಾಯಿ ಓಪನ್ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ಕಪ್ಪೆ ಚಿಪ್ಪು ಬಾಯಿ ಓಪನ್ ಆದ ನಂತರವೇ ಮಸಾಲೆಯನ್ನು ಸೇರಿಸಬೇಕು. ಆದರೂ ಕೂಡ ಕೆಲವೊಂದು ಓಪನ್ ಆಗಿರುವುದಿಲ್ಲ, ಅಂಥ ಕಪ್ಪೆ ಚಿಪ್ಪನ್ನು ತೆಗೆದಿಡಿ, ಯಾಕಂದರೆ ಅದು ಒಮ್ಮೊಮ್ಮೆ ಅದರೊಳಗೆ ಕೆಸರಿರ್ತದೆ. ಹಾಗೆ ನೋಡಿ, ಈಗ ಮಧ್ಯದಲ್ಲಿ ಸ್ವಲ್ಪ ಕಪ್ಪೆ ಚಿಪ್ಪನ್ನು ಆಚೆ ಮಾಡಿ ನಾನು ಮಸಾಲೆ ಹಾಕೋದು ಯಾವಾಗಲೂ, ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಸೇರಿಸಲಿಕ್ಕಿಲ್ಲ. ಅದು ಕಪ್ಪೆ ಚಿಪ್ಪಲ್ಲಿ ಬಿಟ್ಟ ನೀರಿನಲ್ಲಿ ಬೇಯಬೇಕು, ಆಗ ತುಂಬ ಟೇಸ್ಟ್ ಆಗ್ತದೆ. ಬೇಕಾದರೆ ಸ್ವಲ್ಪ ಸೇರಿಸ್ಬೋದು, ಆದರೆ ಡ್ರೈ ಆಗಲಿಕ್ಕೆ ತುಂಬ ಹೊತ್ತು ಹಿಡಿತದೆ. ಹಾಗಾಗಿ ನನಗೆ ಅದು ಮಸಾಲೆ ಬೇಯ್ತದ ಇಲ್ವ ಅಂತ ಆಗ್ತದೆ ಎಲ್ಲ ಒಟ್ಟಿಗೆ ಮುಂಚೆ ಸೇರಿಸಿದರೆ. ಅದಕ್ಕೆ ನಾನು ಮಧ್ಯದಲ್ಲಿ ಹಾಕಿ ಸ್ವಲ್ಪ ಅದು ಕುದಿ ಬಂದ ನಂತರ ನಾನು ಅದನ್ನು ಮಿಕ್ಸ್ ಮಾಡೋದು ಯಾವಾಗಲೂ. ನೀವು ನೋಡಿ ಹೇಗೆ ಆಗ್ತದೆ ಅಂತ. ಅಂದರೆ ಅದು ಮಸಾಲೆ ಕೂಡ ಬೇಯಬೇಕಲ್ವ, ಸ್ವಲ್ಪ ಕುದಿ ಬರಬೇಕಲ್ಲ. ಹಾಗೆ ನೋಡಿ, ಅದರದ್ದು ನೀರೇ ಸಾಕಾಗ್ತದೆ. ಸ್ವಲ್ಪ ಹಾಗೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿದರೆ ತೊಂದರೆ ಇಲ್ಲ, ಯಾಕಂದರೆ ಅದು ಡ್ರೈ ಆಗಲಿಕ್ಕೆ ತುಂಬ ಹೊತ್ತು ಹಿಡಿತದೆ. ಹಾಗೆ ಮತ್ತು ಅದರಲ್ಲಿ ನೀರು ಕೂಡ ಬಿಡ್ತದಲ್ವ ಕಪ್ಪೆ ಚಿಪ್ಪಲ್ಲಿ, ಅದಕ್ಕೋಸ್ಕರ ನಾವು ಜಾಸ್ತಿ ನೀರು ಇದಕ್ಕೆ ಸೇರಿಸುವುದಿಲ್ಲ. ಮಸಾಲೆ ಹಾಕುವಾಗಲೇ ಉಪ್ಪನ್ನು ಕೂಡ ಮಸಾಲೆ ಒಟ್ಟಿಗೆ ಸೇರಿಸಿ
ನಂತರ ಅದು ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ, ಉಪ್ಪು ಹೆಚ್ಚು ಕಡಿಮೆ ಇದ್ದರೆ ಆಗಲೇ ಸೇರಿಸಿ. ಎಲ್ಲ ಡ್ರೈ ಆದ ನಂತರ ಹಾಕಬೇಡಿ, ಅಷ್ಟು ಸರಿ ಬರೋದಿಲ್ಲ ಅದು. ಅಲ್ಲಿ ಜಾಸ್ತಿ ಮತ್ತು ಕೆಲವು ಕಡೆ ಕಡಿಮೆ ಎಲ್ಲ ಇರ್ತದೆ. ಹಾಗಾಗಿ ಮಸಾಲೆ ಹಾಕುವಾಗಲೇ ಉಪ್ಪು ಕೂಡ ಸೇರಿಸಿ ಆಗಲೇ ಟೇಸ್ಟ್ ನೋಡಿ ಇದೀಗ ಎಲ್ಲ ಡ್ರೈ ಆಗಿದೆ ನೋಡಿ, ತುಂಬ ಟೇಸ್ಟಿಯಾಗಿ ಬಂದು